ಮಂಜಿರೋ ಟೈಮಲ್ಲಿ ಅರ್ಲಿ ಮಾರ್ನಿಂಗ್ ಹೇಗಿರುತ್ತೆ ವ್ಯೂ ಅಂತ ಹೇಗಾಗುತ್ತೆ ನೋಡೋಣ. ಡಿಫ್ರೆಂಟ್ ವ್ಯೂ ಆಫ್ ಆದಿಯೋಗಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಎಸ್ ಬೇಡವಾ? ಸರಿ, ನನಗೇನು ಹಾಯ್, ಹೊಸ ಕಾರ್ ತೊಗೊಂಡಿದ್ದಾರೆ ಇಬ್ರು. ಅದಕ್ಕೆ ನನ್ನನ್ನು ಬಕ್ರಾ ಮಾಡೋಕ್ಕೆ ಕ್ಯಾಮ್ರಾ ಕರ್ಕೊಂಡು ಬಂದವಳೆ. ಹೆಲೋ, ವೆಲ್ಕಮ್ ಬ್ಯಾಕ್. ಮಾರ್ನಿಂಗ್ ಇವಾಗ ಎಷ್ಟು ರೀಚು ಟೈಮು? 6 ಹೇಳು. 6:30 ಆಗಿದೆ. ಎಲ್ಲರೂ ರೆಡಿಯಾಗಿ ಆ್ಯಕ್ಚುಲಾಗಿ ಇವತ್ತು ಹೊರಡ್ತಾ ಇರೋವಂಥದ್ದು ಈಶಾ ಫೌಂಡೇಶನ್ಗೆ, ಚಿಕ್ಕಬಳ್ಳಾಪುರ ಹತ್ರ ಇದೆಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಜನರಲಾಗಿ ಸರ್ಚ್ ಮಾಡಿದಾಗ ನೈಟ್ ವ್ಯೂ ಲೇಸರ್ ಶೋ ಇದೇ ಇರ್ತಾಯಿತ್ತು. ಇವಾಗ ಲೈಕ್ ವಿಂಟರ್ ಸೀಸನ್ ಫುಲ್ ಮಂಜಿರುತ್ತೆ ಅಲ್ಲ, ಅರ್ಲಿ ಮಾರ್ನಿಂಗ್ ನಂದಿ ಹಿಲ್ಸ್ ಕಡೆ ಎಲ್ಲ, ಇದು ಅಲ್ಲೇ ಹತ್ತಿರ ಅಲ್ವಾ ಇರೋದು. ಸೊ ಹಾಗಾಗಿ ಅಂದ್ಕೊಂಡೆ ಲೈಕ್ ಮಂಜಿರೋ ಟೈಮಲ್ಲಿ ಅರ್ಲಿ ಮಾರ್ನಿಂಗ್ ಹೇಗಿರುತ್ತೆ, ನಮ್ಗೆ ಸ್ವಲ್ಪ ಲೇಟ್ ಆಗಿದೆ, ನೋಡ್ಬೇಕು ಹೇಗೆ ಹೋಗುತ್ತೆ ಅಂತ ಹೇಳಿ. ಸೊ 6 o'clockಗೆಲ್ಲ ಅರ್ಲಿ ಮಾರ್ನಿಂಗ್ ಸೆಂಟರ್ ಓಪನ್ ಆಗುತ್ತೆ. ಬಟ್ ನಾವು ಹೊರಟಿರೋದೇ 6:30ಗೆ. ಸೊ ಅಲ್ಲಿ ಹೋಗಿ ನೋಡ್ತೀವಿ ಹೇಗಿರುತ್ತೆ ಏನು ಅಂತ. ಆನ್ ದ ವೇ ನಮ್ಮ ಫ್ರೆಂಡ್ಸ್ನ ಪಿಕಪ್ ಮಾಡ್ಕೊಂಡಿರುತ್ತೆ. ಸೊ ರಿಚು ಬಾ, ಹಾಯ್ ಹೇಳು. ರೋಡ್ ನೋಡ್ಸೋಣ, ರೋಡ್ ತೋರಿಸೋಣ. ಫುಲ್ ಮಂಜು ವೆಯ್ಟ್. ಫುಲ್ ರೋಡೆಲ್ಲ ಹೀಗೆ ಫುಲ್ ಕಂಪ್ಲೀಟ್ ಮಂಜಿದೆ. ಪ್ರಾಬ್ಲಿ ನಾವು ಹೋಗೋ ಟೈಮ್ಗೆ ಅಲ್ಲಿ ಇನ್ನೂ ಮಂಜಿರುತ್ತೆ ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಹೇಗಾಗುತ್ತೆ ನೋಡೋಣ. ಡಿಫ್ರೆಂಟ್ ವ್ಯೂ ಆಫ್ ಆದಿಯೋಗಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸಕ್ಸಸ್ ಆಗ್ತೀವೋ ಇಲ್ವೋ ಅಂತ ಹೇಳಿ ವೆಯ್ಟ್ ಮಾಡಿ ನೋಡಬೇಕಿದೆ. ಎಸ್, ಈಗ ನಾವು ಎಂಟರ್ ಆಗ್ತಿರೋದು ಸದ್ಗುರು ಸನ್ನಿಧಿಗೆ. ಸೊ ಇದು ಲೈಕ್ ಟೆಂಪಲ್ಗೆ ಹೋಗೋ ಪ್ಲೇಸ್. ಲಾಸ್ಟ್ ಟೈಮ್ ನಾವು ಬಂದಾಗ ಆಲ್ಮೋಸ್ಟ್ 6 months ಬ್ಯಾಕ್ ರೋಡ್ಸ್ ಎಲ್ಲ ಫುಲ್ ಜಲ್ಲಿ ಕಲಿತು, ತುಂಬ ಹಾರಿಬಲ್ ಆಗಿತ್ತು. ಬಟ್ ಇವಾಗ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ. ಆ್ಯಂಡ್ ಇದು ಎಂಟ್ರಿಯಲ್ಲಿ ಫುಟ್ವೇರ್ ಕಲೆಕ್ಟ್ ಮಾಡುವಂಥದ್ದು, ಫ್ರೀ ಸರ್ವಿಸ್. ಇಲ್ಲಿ ಎಂಟ್ರಿಯಲ್ಲಿ ನಾವು ಚಪ್ಪಲಿ ಕೊಟ್ಬಿಟ್ಟು ಹೋದರೆ ಎಕ್ಸಿಟಲ್ಲಿ ಅವರೇ ಡೆಲಿವರ್ ಮಾಡ್ತಾರೆ, ಆ ಕಡೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಬೇಕಿರುತ್ತೆ. ಕೆಳಗಡೆ ಎಂಟರ್ ಆಗೋ ಹತ್ರನೇ ದೊಡ್ಡ ಕಲ್ಲಲ್ಲಿ ಒಂದು ನಾಗದೇವರದು ಒಂದು ವಿಗ್ರಹ ಇದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲಿಲ್ಲ ಅವರು. ಮಾಡಲ್ಲ. ಆ ಶಿವನ ವಿಗ್ರಹ ತುಂಬಾ ಬ್ಯೂಟಿಫುಲ್ ಆಗಿದೆ. ಕ್ಯಾಮ್ರಾಸ್ ಆ್ಯಕ್ಚುಲಾಗಿ ಜಸ್ಟಿಫೈ ಮಾಡ್ತಾ ಇಲ್ಲ, ಇನ್ನೂ ಸ್ವಲ್ಪ ಡಾರ್ಕ್ ಆಗಿ ಇದೆ. ತುಂಬಾ ಮಂಜಿದ್ರಿಂದ ಲೈಕ್ ಕ್ಯಾಮ್ರಾ ಅಲ್ಲಿ ಸ್ವಲ್ಪ ಡಲ್ಲಾಗಿ ಕಾಣ್ತಿದೆ. ಆ್ಯಕ್ಚುಲಾಗಿ ನೋಡೋದಕ್ಕೂ ಕ್ಯಾಮ್ರಾದಲ್ಲೂ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ಟ್ಯಾಚು. ಅದಕ್ಕೆ ಹಾಕಿದ್ದಿದ್ದು ರುದ್ರಾಕ್ಷಿ ಮಾಲೆ ಅಂತೂ ಅಲ್ಟಿಮೇಟ್ ಆಗಿದೆ. ಅಷ್ಟು ರುದ್ರಾಕ್ಷಿಗಳು ಬೇಕಿದೆ. ಸೊ ಎಸ್, ಈ ಥರ ಕಾಣ್ತಾ ಇದೆ. ಅಲ್ಲಿಗೆ ಹೋದ್ಮೇಲೆ ಈ ಥರ ಸ್ಟೆಪ್ಸ್ ಇದೆ. ಕೆಳಗಡೆನೂ ಒಂದು ಟೆಂಪಲ್ ಇದೆ, ಅದನ್ನು ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ. ಸೊ ಬ್ಯೂಟಿಫುಲ್ ಸ್ಟ್ಯಾಚು ನೀವು ನೋಡ್ತಿದ್ದೀರಾ. ಆ್ಯಕ್ಚುಲಾಗಿ ಇದು ಮೆಟಲಿಂದ ಮಾಡಿರುವಂಥ ಸ್ಟ್ಯಾಚು. ಹಾಗಾಗಿ ಲಾಸ್ಟ್ ಟೈಮ್ ಇಲ್ಲಿ ಏನೂ ಇರಲಿಲ್ಲ, ಒಂದು ಚಿಕ್ಕ ಚಿಕ್ಕ ಅಂಗಡಿಗಳು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ರೆಸ್ಟೋರೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಆ್ಯಕ್ಚುಲಾಗಿ ನಾವು ಹೋಗಿದ್ದು ಭಾನುವಾರ, ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸ. ಸಂಕ್ರಾಂತಿ ಹಬ್ಬದ ದಿವಸ ಇಲ್ಲಿ ಆ್ಯಕ್ಚುಲಾಗಿ ಸದ್ಗುರು ಅವ್ರು ಬಂದು ಇಲ್ಲಿ ನಂದಿ ವಿಗ್ರಹ ಮತ್ತು ತ್ರಿಶೂಲ ಎರಡನ್ನೂ ಪ್ರತಿಷ್ಠಾಪನೆ ಮಾಡೋ ಪ್ರೋಗ್ರಾಮ್ ಇತ್ತು ಅಂತ ಹೇಳಿದ್ರು. ಆ್ಯಂಡ್ ಇಮಿಡಿಯೇಟ್ ಆಗಿ ಸ್ಟ್ಯಾಚು ಕೆಳಗಡೆ ಒಂದು ಶಿವಲಿಂಗದು ಒಂದು ದೇವಸ್ಥಾನ ಇದೆ, ಅಲ್ಲಿ ಬೇಕಿದ್ರೆ ಪೂಜೆ ಮಾಡಿಸ್ಬೋದು, ಅಭಿಷೇಕಕ್ಕೂ ಕೊಡ್ಬೋದು. ಆ್ಯಂಡ್ ಮಲ್ಲಿಗೆ ಮಾತು ಅಂತ ಹೇಳಿಬಿಟ್ಟು ಒಂದು ರೆಸ್ಟೋರೆಂಟ್ ನೋಡಿದ್ವಿ, ಚೆನ್ನಾಗಿತ್ತು ಆ ರೆಸ್ಟೋರೆಂಟ್ ಸಹ. ಇನ್ನೊಂದು ರೆಸ್ಟೋರೆಂಟ್ ಸಹ ಇದ್ರ ಪಕ್ಕದಲ್ಲೇ ದೊಡ್ಡದು, ತುಂಬ ದೊಡ್ಡ ಫುಡ್ ಕೋರ್ಟ್ ಥರ ಇದೆ, ತುಂಬಾ ಚೆನ್ನಾಗಿತ್ತು ಆ ಪ್ಲೇಸ್ ಸಹ. ಆದರೆ ನಾವಲ್ಲಿ ತಿನ್ನಲಿಲ್ಲ, ಬಿಕಾಸ್ ತುಂಬ ಅರ್ಲಿ ಮಾರ್ನಿಂಗ್ ಈಗಲೇ ತಿನ್ನೋದು ಬೇಡ ಅಂತ ಅಲ್ಲಿಂದ ಹೊರಟ್ವಿ. ಬೇಡವಾ? ಸರಿ, ನನಗೇನು ಬರೋದು. ನಾನು ನೀವು ಕಾಫಿ ಟೀ ಕುಡಿತಾರಲ್ಲ, ಸೊ ತುಂಬೋಗಿರ್ತಾರ ನಂದಿ ಹಿಲ್ಸ್ ಹೋಗೋರೆಲ್ಲ. ಬ್ರೇಕ್ಫಾಸ್ಟ್ಗೆ ಕೂರಕ್ಕೂ ಜಾಗ ಇರಲ್ಲ. ಫೈನಲಿ ಅಲ್ಲಿಂದ ಹೊರಟು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಇಲ್ಲಿ ನಂದಿ ಉಪಚಾರ್, ನಂದಿ ಕ್ರಾಸಲ್ಲಿ ಇರುತ್ತೆ, ಹೈವೇಯಲ್ಲೇ ಇದೆ ಇದು. ಲೈಕ್ ಅನಂತಪುರ ಆಂಧ್ರ ಕಡೆ ಹೋಗೋ ಹೈವೇಯಲ್ಲಿ ಇರುತ್ತೆ. ಸೊ ಅಲ್ಲಿ ಹೋಗಿ ತಿಂಡಿ ಮುಗಿಸ್ಕೊಂಡ್ವಿ. ಆ್ಯಕ್ಚುಲಾಗಿ ಇನ್ನೊಂದು ಫ್ಯಾಮಿಲಿ ನೋಡ್ತಿದ್ದೀರಲ್ಲ, ನಮ್ಮ ಫ್ರೆಂಡ್ಸ್, ನಮ್ಮ ಸ್ಕೂಲ್ ಫ್ರೆಂಡ್ಸ್ ಅವರು. ಸೊ ನಾವು ಅವರು ಒಟ್ಟಿಗೆ ಹೋಗಿದ್ದಿದ್ದು. ಸೊ ಎಸ್, ಇಲ್ಲಿ ತಿಂಡಿಗೆ ಅಂತ ಹೇಳಿ ವೆಯ್ಟ್ ಮಾಡ್ತೀವಿ. ತುಂಬಾ ಕ್ರೌಡ್ ಇತ್ತು. ನಂದಿ ಹತ್ರ ಯಾವಾಗಲೂ ಕ್ರೌಡ್ ಇರುತ್ತೆ. ಇಲ್ಲಿ ತಿಂಡಿ ಮುಗಿಸ್ಕೊಂಡು ಕೆಲವೊಂದು ಸ್ನ್ಯಾಕ್ಸ್ ತೊಗೊಂಡು ಇಲ್ಲಿಂದ ನಾವು ಹೊರಟಿದ್ದು ನಮ್ಮ ಕಾರ್ ಹೊಸದಾಗಿ ತೊಗೊಂಡಿರೋದಕ್ಕೆ ಫೋಟೋ ಶೂಟ್ಗೆ ಅಂತ ಹೇಳಿಬಿಟ್ಟು ಆನ್ ದ ವೇ ಒಂದು ಸ್ಪಾಟಲ್ಲಿ ನಿಲ್ಲಿಸ್ಕೊಂಡ್ವಿ. ಅವನು ಒಳಗಡೆನೆ ಕೂರ್ತಾ ಇಲ್ಲ, ಚಾಮು ಜೊತೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ.
ಆ್ಯಕ್ಚುಲಾಗಿ ಜಾಸ್ತಿ ಮಾತಾಡಲ್ಲ, ಯಾವಾಗಲೂ ಶೈ ಪರ್ಸನ್. ಫೋಟೋಸ್ಗೆ, ಕ್ಯಾಮ್ರಾಗೆ ಅಥವಾ ಲೈಕ್ ಆಫ್ ಸ್ಕ್ರೀನ್ ಸಹ ಕಡಿಮೆ ಮಾತಾಡುವಂಥದ್ದು, ತುಂಬಾ ಕಡಿಮೆ ಮಾತಾಡುವಂಥದ್ದು. ಸರ್ವಣ ಅವನ ಕೈಲಿ ಏನೇನೋ ಪೋಸಸ್ ಮಾಡಿಸ್ತಿದ್ರೆ ಫುಲ್ ನಗು ಬರ್ತಾ ಇತ್ತು. ಸೂಪರ್. ನೋಡಿ ಇಲ್ಲಿ ನಿಮ್ದು ಇದು ತೋರಿಸ್ತೀನಿ. ಚಂದು ಬಂದಿದ್ದ. ಇದು ಸರ್ವಣ. ಹಾಯ್ ಹೇಳು, ನನ್ನ ಬ್ಲಾಗಲ್ಲಿ ಹಾಕ್ತೀನಿ. ಹಾಯ್. ಲವ್ ಯು. ಅಲ್ಲಿ ಏನಾದರೂ ಮೆಸೇಜ್ ಹೇಳು, ನೀನು ಫನ್ ಮಾಡ್ತೀಯಲ್ಲ. ಓಕೆ, ಸರಿನಾ? ನಿಮ್ಗಿದು ಗೊತ್ತಾ? ಹಾಯ್. ಹೊಸ ಕಾರ್ ತೊಗೊಂಡಿದ್ದಾರೆ ಇಬ್ರು, ಅದಕ್ಕೆ ನನ್ನನ್ನು ಬಕ್ರಾ ಮಾಡೋಕ್ಕೆ ಕ್ಯಾಮ್ರಾ ಮ್ಯಾನ್ ಥರ ಕರ್ಕೊಂಡು ಬಂದವ್ರೆ. ನಾನು ಸಾಕು. ಸರಿ ಸರಿ ಸರಿ. ಅವ್ರಾಗ ನಾನು ನಿಜವಾಗ್ಲೂ ನೀನು ಬಕ್ರ ಮಾಡ್ಕೊತೀನಿ. ನಾನು ಸುಮ್ಮನೆ ಜೋಕ್ ಮಾಡಿದ್ದೆ ಅದನ್ನ. ಓ, ಇದು ಜೋಕಾ? ನಾರ್ಮಲ್ ಆಗಿ ಹೇಳ್ಬೇಕಾ? ಇಲ್ಲ, ಜೋಕೆ ಮಾಡು ಅಂತ ಹೇಳಿದ್ದು, ಬಿಕಾಸ್ ನೀನು ಮಾಡೋದೆಲ್ಲ ಜೋಕೆ ಅಲ್ಲ, ಅದಕ್ಕೆ. ಆಯಿತು. ಹಾಗೆ ಅಮೆಝಾನಿಂದ ಕೆಲವು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ, ಡೆಲಿವರ್ ಆಗಿತ್ತು. ಸೊ ಅದನ್ನ ತೊಗೊಂಬಂದು ವಿಡಿಯೋ ಮಾಡೋಣ ಅಂತ ಶೂಟ್ ಮಾಡ್ತಾ ಇದ್ದೆ. ಹಲೋ. ಹಾಗೆ ಅಮೆಝಾನಿಂದ ಕೆಲವು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ, ಅದು ಡೆಲಿವರಿ ಆಯಿತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಫಸ್ಟ್ ಒಂದು ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಬ್ಯಾಗ್. ತುಂಬಾ ಚೆನ್ನಾಗಿದೆ. ಲೈಟ್ ಬ್ರೌನ್ ಆರ್ ಬೀಚ್ ಕಲರ್ ಅಂತ ಹೇಳಿ ಅನ್ಬೋದು. ಇದು ಮೆಟೀರಿಯಲ್ ಆ್ಯಕ್ಚುಲಾಗಿ ಕಾರ್ಪೆಟ್ಸ್ ಎಲ್ಲ ಬರಲ್ವಾ, ಹಂಗಿದೆ. ಬಟ್ ತುಂಬಾ ಚೆನ್ನಾಗಿದೆ, ಲೈಕ್ ಹೈ ಕ್ವಾಲಿಟಿ ಮೆಟೀರಿಯಲ್. ಆ್ಯಂಡ್ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಎಕ್ಸಾಟಿಕ್. ಬಿಕಾಸ್ ಕೆಲವೊಂದು ಬ್ರ್ಯಾಂಡ್ಸಲ್ಲೆಲ್ಲ ನಾವು ಜಿಪ್ ಎಲ್ಲ ಹೋಗ್ಬಿಡುತ್ತೆ ಒಂದು ಸ್ವಲ್ಪ ದಿವಸ ಯೂಸ್ ಮಾಡಿದ ತಕ್ಷಣ. ಆ ಥರದ್ದು ಯಾವುದೇ ಪ್ರಾಬ್ಲಮ್ ಇಲ್ಲ. ಫ್ಯಾಬ್ರಿಕ್ ಸ್ಟಿಚ್ ಕ್ವಾಲಿಟಿ ಆಗಲಿ ಆ್ಯಂಡ್ ದೆನ್ ಜಿಪ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗೆ ಎಕ್ಸಾಟಿಕ್ ಬ್ರ್ಯಾಂಡ್ ಅವ್ರದ್ದು ಇಷ್ಟ. ಅಂದರೆ ಇದಕ್ಕೆ ಸಿಂಗಲ್ ಕಂಪಾರ್ಟ್ಮೆಂಟ್ ಇದೆ. ಅದನ್ನು ಒಳಗಡೆ ಒಂದು ಜಿಪ್ ಕೊಟ್ಟಿದ್ದಾರೆ, ಸಿಂಗಲ್ ಕಂಪಾರ್ಟ್ಮೆಂಟ್. ಎಸ್, ಈ ಥರ ಇದೆ. ಆ್ಯಂಡ್ ಬ್ಯಾಕ್ ಒಂದು ಜಿಪ್ ಕೊಟ್ಟಿದ್ದಾರೆ. ಜಿಪ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಆ್ಯಕ್ಚುಲಾಗಿ ಅಮ್ಮಗೆ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು. ಈ ಥರ ಲೈಟ್ ಕಲರ್ಸ್ ಇದ್ದರೆ ದೊಡ್ಡವ್ರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮಗೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಆ್ಯಂಡ್ ನನಗಂತ ಹೇಳಿ ಇನ್ನೊಂದು ಬ್ಯಾಗ್ನ ತೊಗೊಂಡೆ. ಅಗೇನ್ ಇದೂ ಸೇಮ್ ಎಕ್ಸಾಟಿಕ್ ಬ್ರ್ಯಾಂಡ್ ಅವ್ರದ್ದು. ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಎಸ್, ಈಗ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ. ತುಂಬ ಸ್ಟೈಲಿಶ್ ಆಗಿರುತ್ತೆ, ಟ್ರೆಂಡಿ ಆ್ಯಂಡ್ ಸ್ಟೈಲಿಶ್ ಆಗಿರುತ್ತೆ ಇವ್ರ ಕಲೆಕ್ಷನ್. ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಲಾಕ್ ಮಾಡೋದು, ಹೀಗೆ ಓಪನ್ ಮಾಡಿಬಿಟ್ಟು ದೆನ್ ಈ ಥರ ಪೌಚ್ ತೆಗಿಬೋದು. ನನ್ನ ಹತ್ರ ಲೈಕ್ ಸುಮಾರು ಆಲ್ಮೋಸ್ಟ್ ಇದೇ ಕಲರ್ದಿದೆ, ಬಟ್ ಸುಮಾರು ಬ್ಯಾಗ್ಸ್ ಇದೆ. ಬಟ್ ಈ ಥರ ಮಲ್ಟಿಪಲ್ ಕಂಪಾರ್ಟ್ಮೆಂಟ್ಸು ನನ್ನ ಹತ್ರ ಇಲ್ಲ. 4 ಆಪ್ಷನ್ಸ್, 5 ಆಪ್ಷನ್ ಸಿಗುತ್ತೆ ಆ್ಯಕ್ಚುಲಾಗಿ. 1 2 3 ಇಲ್ಲಿ ಸೆಂಟರಲ್ಲಿ ಒಂದು, 4 ಒಂದು. ಬಿಕಾಸ್ ಯಾವಾಗಲೂ ಒಂದೇ ಕಂಪಾರ್ಟ್ಮೆಂಟಲ್ಲಿ ಹಾಕಿ ಹುಡುಕ್ತಿರ್ತೀವಿ. ಈ ಥರ 5 ಕಂಪಾರ್ಟ್ಮೆಂಟ್ಸ್ ಇರೋದು ಚಿಕ್ಕದಾಗಿ ತುಂಬ ಕಂಫರ್ಟಬಲ್ ಆಗಿ ಅಂತ ಹೇಳಿ ಅನಿಸುತ್ತೆ. ಮೊಬೈಲ್ ಇಡೋಕ್ಕೆ ಸಪ್ರೇಟ್, ಕಾಸ್ಮೆಟಿಕ್ಸ್ ಇಟ್ಕೊಳೋಕ್ಕೆ ಸಪ್ರೇಟ್. ತುಂಬಾ ಚೆನ್ನಾಗಿದೆ. ಹೀಗಿದೆ, ಫ್ರಂಟಿಂದ ಗ್ರೀನ್ ಇದೆ, ಸೈಡಿಂದ ಈ ಥರ ಯೆಲ್ಲೋಯಿಶ್ ಆಗಿದೆ. ಲೈಕ್ ಬ್ಯಾಗ್ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ಹೆವಿ ಇದೆ. ಲೈಕ್ ತುಂಬ ಕ್ವಾಲಿಟಿ ವೈಸ್ ಬೆಸ್ಟ್ ಅಂತ ಹೇಳಿ ಅನಿಸುತ್ತೆ. ಲೈಕ್ ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ಎಸ್, ಈ ಥರ ಇದೆ. ಆ್ಯಂಡ್ ನೀವು ಇದನ್ನು ಲೆಂತ್ನ ಅಡ್ಜಸ್ಟ್ ಮಾಡಿಕೊಂಡು ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಕೊಬೋದು. ಲೈಕ್ ತುಂಬಾ ಚೆನ್ನಾಗಿದೆ. ಡೆಫಿನೆಟಾಗಿ ಇದಕ್ಕೆ 10/10 ಕೊಡ್ತೀನಿ ನಾನು. ಸೊ ಅಷ್ಟೇ ಚೆನ್ನಾಗಿದೆ ಇದು ಬ್ಯಾಗ್. ಇದಾದಮೇಲೆ ನನ್ನ ಹತ್ರ ಆ್ಯಕ್ಚುಲಾಗಿ ಎಲ್ಲ ಈ ಬ್ಲ್ಯಾಕ್ ಸ್ಮಾರ್ಟ್ ವಾಚ್ ಆಗಲಿ ಅಥವಾ ರೋಸ್ ಗೋಲ್ಡಿಂದು ಮೆಟಲ್ ವಾಚ್ ಇರ್ತಾಯಿತ್ತು. ತುಂಬಾ ಆ ಬೆಲ್ಟ್, ಮುಂಚೆ ಎಲ್ಲ ಬೆಲ್ಟ್ ವಾಚಸ್ ತುಂಬ ಪಾಪ್ಯುಲರ್ ಅಲ್ಲ, ಬೆಲ್ಟ್ ವಾಚಸ್ ಮಿಸ್ ಮಾಡ್ತಾಯಿದ್ದೆ. ಆ್ಯಂಡ್ ಹಾಗೆ ನಮಗೆ ಸಿಲ್ವರ್ದು ಬೇಕಿತ್ತು, ಲೈಟ್ ಶೇಡ್ ಆರ್ ವೈಟ್ ಆರ್ ಸಿಲ್ವರ್ ಶೇಡಲ್ಲಿ. ಬಟ್ ನಂಗೆ ಸಿಲ್ವರ್ ಮೆಟಲ್ ಹಾಕ್ಕೊಂಡ್ರೆ ನನಗೆ ನನ್ನ ಡ್ರೆಸ್ಸಿಂಗೆ, ನನ್ನ ಕೈಗೆ ಅದು ಯಾಕೋ ಸೂಟ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಬೆಲ್ಟಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡಿಂದ ಹೇಳ್ಬಿಟ್ಟು ಒಂದು ವಾಚ್ ತೊಗೊಂಡೆ. ಅರೌಂಡ್ 1200 ರುಪೀಸ್ ಇದೆ. ಲೈಕ್ ತುಂಬಾ ಚೆನ್ನಾಗಿದೆ. ಬೆಲ್ಟ್ ಬಂದ್ಬಿಟ್ಟು ಶೈನಿಂಗ್ ಇದೆ. ಸೊ ಎಸ್, 2000 ಇಲ್ಲಿ ಪ್ರೈಸ್ ಇದೆ, ಬಟ್ ನಿಮಗೆ ಡಿಸ್ಕೌಂಟ್ಸ್ ಇದೆ. ಸೊ ತುಂಬ ನೀಟಾಗಿದೆ. ಡಯಲ್ ಹೀಗಿದೆ. ಹಾಗೆ ನಿಮಗೆ ಬೆಲ್ಟ್ ಬಂದ್ಬಿಟ್ಟು ಶೈನ್, ಗ್ಲಿಟರಿ ದೂರದಿಂದ ಗ್ರೇ ಅಂತ ಹೇಳಿ ಅನಿಸುತ್ತೆ. ನೀವು ಹತ್ತಿರ ಬಂದುವಾಗ ಎಸ್, ಈ ಥರ ತುಂಬಾ ಚೆನ್ನಾಗಿದೆ. ಫುಲ್ ಲೈಕ್ ಸೋಬರಾಗಿ, ಗ್ಲಿಟರಿ ಆಗಿ, ಶೈನಿ ಆಗಿ ಇದೆ. ತುಂಬಾ ಚೆನ್ನಾಗಿದೆ ವಾಚ್. ನನಗೆ ಇಷ್ಟ ಆಯಿತು. ಕ್ಯೂಟ್ ಅಂತ ಹೇಳಿ ಅನಿಸುತ್ತೆ ಕೈಗೆ ಕಟ್ಕೊಂಡ್ರೆ. ಸಮಥಿಂಗ್ ಲೈಕ್ ದಿಸ್, ಅಂದರೆ ಸಿಂಪಲ್ ಆಗಿ ಎಲಿಗೆಂಟ್ ಆಗಿರುವಂಥದ್ದು ಲೈಟರ್ ಶೇಡಲ್ಲಿ ಬೇಕಿತ್ತು, ಈ ಥರ ಅನಿಸುತ್ತೆ. ಇದು ಒಂದು ವಾಚ್ ಆರ್ಡರ್ ಮಾಡಿದ್ದೆ. ಆ್ಯಂಡ್ ನನ್ನ ರೆಗ್ಯುಲರ್ ವೀಡಿಯೋಸ್ ನೋಡೋರಿಗೆ ಗೊತ್ತೇ ಇರುತ್ತೆ, ನಮ್ಮದು ಮನೆಯಲ್ಲಿ ವಾಟರ್ ತುಂಬಾ ಹಾರ್ಡ್ ವಾಟರ್ ಅಂತ ಹೇಳ್ಬಿಟ್ಟು. ಸೊ ಹೇರ್ ಕೇರ್ಗೆ ಇದಕ್ಕೆ ಮುಂಚೆ ಮ್ಯಾಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದೆ. ಬಟ್ ಮೇ ಬಿ ವಾಟರ್ಗೆ ಅದೇ ಸೆಟ್ ಆಗೋಯ್ತು ಅಂತ ಹೇಳಿ ಅನಿಸುತ್ತೆ. ಮತ್ತು ಹೇರ್ ತುಂಬಾ ಡಫ್ ಅಂತ ಹೇಳಿ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ಲಾಸ್ಟ್ 6 ಮಂತ್ಸಿಂದ ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಅಬ್ಸಲ್ಯೂಟ್ ರಿಪೇರ್ ಅಂತ ಹೇಳ್ಬಿಟ್ಟು ಈ ಶಾಂಪೂನ ಯೂಸ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿದೆ, ರಿಸಲ್ಟ್ಸ್ ಚೆನ್ನಾಗಿದೆ. ತುಂಬ ಮೈಲ್ಡ್, ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಎಲ್ಲ ಇಲ್ಲ. ಲೈಕ್ ಇಟ್ ಡಸ್ ಇಟ್ ಜಾಬ್ ಅಂತ ಹೇಳಿ ಅನ್ಬೋದು. ಸಾಫ್ಟಾಗಿ, ಲೈಕ್ ಹಾರ್ಡ್ ವಾಟರ್ ಇರೋರ್ಗಂತೂ ಬೆಸ್ಟಾಗಿ ವರ್ಕ್ ಆಗುತ್ತೆ. ಎಸ್, ಇದು ಒಂದು ಪ್ರಾಡಕ್ಟ್ನ ಶಾಪ್ ಮಾಡಿದ್ದೆ.
ಆ್ಯಂಡ್ ದೆನ್ ಹಾಗೆ ಲಿಪ್ಸ್ಟಿಕ್ಸ್ ನಿಮ್ಗೆ ಗೊತ್ತಿದೆ ನನಗೆ ಲಿಪ್ಸ್ಟಿಕ್ಸ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ. ಟ್ಯಾನ್ ಹ್ಯಾಲನ್ ಅಂತ ಹೇಳಿ ಇದೆ ಕೋಡ್ ನಂಬರ್ ಬಂದುಬಿಟ್ಟು 05. ಈ ಥರ ಬ್ರೌನ್ ಶೇಡಲ್ಲಿ ಇದೆ. ದಿಸ್ ಬ್ರೌನ್ ಶೇಡ್ ಆ್ಯಂಡ್ ಫೇಸ್ಗೆ ಯೂಸ್ ಮಾಡೋಕ್ಕೆ ಸಪ್ರೇಟ್ ಇರಲಿ ಅಂತ ಹೇಳಿಬಿಟ್ಟು ಇನ್ನೊಂದು ರೋಗನ್ ಶೀರನ್ ಬಾದಾಮ್ ಆಯಿಲ್ನ ಇನ್ನೊಂದು ಬಾಟಲ್ನ ಆರ್ಡರ್ ಮಾಡಿದೆ. ಸೊ ಅದು ಸಹ ಡೆಲಿವರ್ ಆಗಿದೆ. ಇಷ್ಟು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೆ. ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಗ್ರೇಟ್ ರಿಪಬ್ಲಿಕ್ ಸೇಲ್ ಡೇ ನಡೀತಾ ಇದೆ ಅಮೆಝಾನಲ್ಲಿ. 18th ಈ ತಿಂಗಳ 18th ನಿಮಗೆ ಆಫರ್ಸ್ ಇರುತ್ತೆ. ಬ್ಯೂಟಿ ಮತ್ತು ಫ್ಯಾಷನ್ ಪ್ರಾಡಕ್ಟ್ಸ್ ಮೇಲೆ 50 to 80% ನಿಮಗೆ ಆಫರ್ಸ್ ಇರುತ್ತೆ. ಆ್ಯಂಡ್ ಸೇಮ್ ಡೇ ಡೆಲಿವರಿ ಆಪ್ಷನ್ ಸಹ ಇರುತ್ತೆ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಹೇಗಿದ್ರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ನೀವು ಅಲ್ಲಿಂದ ಹೋಗಿ ಶಾಪ್ ಮಾಡ್ಬೋದು. ನಾನು ಮುಂದೆ ಹೋಗ್ತೀನಿ. ಯಾಕೆ ತೆಗಿಬೇಕು? ಯಾಕಂದ್ರೆ ಚೆನ್ನಾಗಿ ತೆಗಿಯಲ್ವಲ್ಲ. ಅದು ಮೇಲೆ ಹಿಂಗೆ ನಿಂತ್ಕೊಂಡು ಫೋಟೋಗ್ರಫಿ ಇಲ್ಲ ಅನ್ಸುತ್ತೆ. ಫೋಟೋಗ್ರಫಿ ಇಲ್ಲ ಅನ್ಸುತ್ತೆ ಅಷ್ಟೇ. ಈಶಾ ಫೌಂಡೇಶನ್ ಎಲ್ಲ ಮುಗಿಸ್ಕೊಂಡು ಸುಮಾರು 12 ಗಂಟೆ ಆಗಿತ್ತು. ನಾವಿಲ್ಲಿ ಬಂದಿದ್ದು ನಂದಿ ಬೆಟ್ಟದ ಕೆಳಗಡೆ ಭೋಗನಂದೀಶ್ವರ ಸ್ವಾಮಿ ಅಂತ ಹೇಳಿಬಿಟ್ಟು ಟೆಂಪಲ್ ಇದೆ. ಸುಮಾರು 1200 ವರ್ಷದ ಹಳೆ ಟೆಂಪಲ್ ಇದು. ನಾವಿಲ್ಲಿ ಆಲ್ಮೋಸ್ಟ್ 5 years ಆಗಿತ್ತು ಬಂದು. ರಿಚನ್ಗೆ 11 months ಇರಬೇಕಾದ್ರೆ ಕೂದಲು ಕೊಡೋಕ್ಕಿಂತ ಮುಂಚೆ ಫೋಟೋಶೂಟ್ಗೆ ಅಂತ ಹೇಳಿ ಬಂದಿದ್ವಿ. ಅಲ್ಲಿ ಒಂದು ಕಲ್ಯಾಣಿ ಎಲ್ಲ ಇತ್ತು, ಬಟ್ ಯಾಕೋ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ನನಗೆ ಅದೇನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಟೆಂಪಲ್ ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಈಶಾ ಫೌಂಡೇಶನ್ಗೆ ಹೋದರೆ ಡೆಫಿನೆಟಾಗಿ ಇದನ್ನ ವಿಸಿಟ್ ಮಾಡಿ. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಮತ್ತೆ ಸಿಗೋಣ. ಲವ್ ಯು ಆಲ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.